ತುಂಬಾನೇ ಗರಿಗರಿಯಾದಂತಹ ಇನ್ಸ್ಟಂಟ್ ರಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಇದಕ್ಕಂತೂ ತುಂಬಾ ಸಮಯ ಬೇಕಾಗೇ ಇಲ್ಲ, 20 ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು. ಹಾಗೆ ಹಿಟ್ಟನ್ನ ಕಲಸಿ ನೆನೆಸ್ಬೇಕು ಅನ್ನೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ರಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು, ಹಾಗೆ ಗರಿಗರಿಯಾಗಿ ಕೂಡ ಮಾಡ್ಕೋಬಹುದು. ಮೊದಲಿಗೆ ರಾಗಿ ದೋಸೆನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ಪಿನ ಅಳತೆನಲ್ಲಿ 3 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಅದೇ ಕಪ್ಪಿನ ಅಳತೆನಲ್ಲಿ 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತೀವಲ್ಲ, ಆ ರವೆನ ತಗೊಂಡಿದ್ದೀನಿ. ಹಾಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಸೋಡನ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಹಿಟ್ಟನ್ನು ತಗೊಂಡಿದ್ವೋ ಅದೇ ಕಪ್ ಅಳತೆನಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ನಾನ್ ತಗೊಂಡಿರುವಂತಹ ನೀರಿನ ಪ್ರಮಾಣ ಕರೆಕ್ಟ್ ಆಗಿದೆ. ನಂತರ ಇದನ್ನೆಲ್ಲ 1 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ರೀತಿ ಹಿಟ್ಟನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಬರೋದ್ರಿಂದ ಇಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆ 10-20 ನಿಮಿಷ ನೆನೆಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಗ್ರೈಂಡ್ ಮಾಡಿದ ತಕ್ಷಣ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ದೋಸೆನ ಹಾಕೋಬಹುದು. ಈಗ ನಾನು ಕೂಡ ಒಂದು ಪಾತ್ರೆಗೆ ದೋಸೆ ಹಿಟ್ಟನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಿಮ್ಗೇನಾದ್ರೂ ಗಟ್ಟಿ ಆಯ್ತು ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು. ಆದ್ರೆ ತೆಳುವಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ತವ ಕೂಡ ಬಿಸಿಗಿಟ್ಟಿದ್ದೆ. ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರನ್ನು ಚುಮ್ಕಿಸಿ ಒಂದು ಕಾಟನ್ ಬಟ್ಟೆಲಿ ಒರೆಸಿ ನಂತರ ದೋಸೆನ ಹಾಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಗರ್ಗರಿಯಾಗಿ ಕೂಡ ಹಾಕೋಬಹುದು. ಹಾಗೆ ನಿಮಗೆ ಸಾಫ್ಟ್ ಆಗಿ ಬೇಕು ಅಂದರೆ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು. ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ದೋಸೆನ ಹಾಕೊಳ್ಳಿ. ದೋಸೆನ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹಾಕೋಬಹುದು. ನೋಡ್ತಿರ್ಬೋದು ವಿಡಿಯೋದಲ್ಲಿ ಸ್ವಲ್ಪನೂ ಕೀಳೋದಿಲ್ಲ, ಅರಿಯೋದಿಲ್ಲ. ತುಂಬಾ ಚೆನ್ನಾಗಿ ದೋಸೆ ಆಗುತ್ತೆ. ನೋಡಿ, ಸ್ವಲ್ಪ ಬೆಂದಿದೆ ಅನ್ನೋವಾಗ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ದೋಸೆಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು 1-2 ನಿಮಿಷ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾನೇ ಗರ್ಗರಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪನೂ ಕೀಳೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎದ್ದೇಳ್ತಿದೆ ಅಂತ. ನಾವು ಸ್ವಲ್ಪ ಕೈಯಿಂದನಾದ್ರೂ ಎತ್ಬಿಡ್ಬೋದು, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನಿಮ್ಮನೆಯಲ್ಲಿ ಶುಗರ್ ಪೇಷಂಟ್ಗಳಿತ್ತು ಅಂದರೆ ಈ ರಾಗಿ ದೋಸೆನ ಕಂಪಲ್ಸರಿಯಾಗಿ ಮಾಡಿಕೊಡಿ. ಡೈಲಿ ಮಾಡಿಕೊಟ್ರು ಬೇಜಾರಾಗೋದಿಲ್ಲ. ತುಂಬ ಬೇಗನೆ ಆಗುವಂತಹ ಬ್ರೇಕ್ಫಾಸ್ಟ್ ಇದು. ರಾಗಿ ಇಷ್ಟಪಡೋರು ಕೂಡ ಈ ದೋಸೆನ ಟ್ರೈ ಮಾಡ್ಬೋದು. ನಾನಿಲ್ಲಿ 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ನೀವು ಒಂದೇ ಕಡೆ ಬೇಯಿಸ್ಕೋತೀವಿ ಅನ್ನೋದಾದ್ರೂ ಕೂಡ ಒಂದೇ ಕಡೆ ಬೇಯಿಸ್ಕೋಬೋದು. ನಾನಿಲ್ಲಿ ಇನ್ನೊಂದು ಕಡೆ ಒಂದು ಅರ್ಧ ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಗರ್ಗರಿಯಾದಂತಹ ರಾಗಿ ದೋಸೆ ರೆಡಿ ಆಗಿಬಿಡುತ್ತೆ. ತುಂಬಾನೇ ರುಚಿಯಾಗೂ ಕೂಡ ಇರುತ್ತೆ. ಹಾಗೆ ಹೆಲ್ದಿ ಕೂಡ. ಮಕ್ಕಳಿಗೂ ಕೂಡ ಕೊಡ್ಬೋದು, ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ಮಕ್ಕಳು ಮುದ್ದೆ ತಿನ್ನಲ್ಲ ಅನ್ನೋರು ಕೂಡ ಈ ದೋಸೆನ ಮಾಡಿಕೊಡ್ಬೋದು. ಇಲ್ಲಿ ಮತ್ತೊಂದು ದೋಸೆನ ಮಾಡ್ಕೋಬೇಕಾದ್ರೂ ಕೂಡ ಸ್ವಲ್ಪ ನೀರನ್ನ ಚುಮ್ಕಿಸಿ ಮತ್ತೆ ಕಾಟನ್ ಬಟ್ಟೆನಲ್ಲಿ ಒರೆಸಿ ಮತ್ತೆ ದೋಸೆನ ಹಾಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಕೀಳೋದಿಲ್ಲ. ಮತ್ತೆ ಇನ್ನೊಂದು ದೋಸೆನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ನೀರನ್ನ ಚುಮ್ಕಿಸಿ ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಂಡು ನಂತರ ದೋಸೆನ ಹಾಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ರೆಸಿಪಿ ಹೆಲ್ಪ್ಫುಲ್ ಅಥವಾ ಇಷ್ಟ ಆಯಿತು ಅನ್ನೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.